ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಕೂಡ. ದರ್ಶನ್ ಅವರಿಗೆ ಈ ಹಿಂದೆ ಹೈಕೋರ್ಟ್ ಮಧ್ಯಂತರದ ಜಾಮೀನು ನೀಡಿತು. ಅದಾದ ನಂತರ ಸುಪ್ರೀಂ ಕೋರ್ಟ್ ಅದನ್ನ ತಡೆ ಹಿಡಿದು ಮತ್ತೆ ದರ್ಶನ್ ಅವರು ಜೈಲು ಪಾಲಾಗಿದ್ರು. ಆದ್ರೆ ಇದೀಗ ಮತ್ತೆ ಒಂದಷ್ಟು ಜೈಲಿನಲ್ಲಿ ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಹೇಳಿ ಅವರು ಜಾಮೀನು ಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ತಡೆ ಹಿಡಿದಿರುವಂತದ್ದು 1 ವರ್ಷದ ಕಾಲದವರೆಗೂ ದರ್ಶನ್ ಅವರಿಗೆ ಜಾಮೀನು ಸಿಗಲ್ಲ ಅನ್ನುವಂತ ಹೇಳಿಕೆ ಕೂಡ ನೀಡಿರುವಂತದ್ದು. ಇದೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿದೆ. ಹಾಗೆ ಇವತ್ತಿನ ದಿನ ಅಷ್ಟೇ ನಮ್ಮ PNS ವಿಸ್ತಾರ ನ್ಯೂಸ್ ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಅವರ ಅಭಿಪ್ರಾಯಗಳನ್ನ ಮೊದಲನೇದಾಗಿ ತಿಳಿತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ದರ್ಶನ್ ಅವರಿಗೆ ಈ ಹಿಂದೆ ಜಾಮೀನು ಸಿಕ್ಕಿತ್ತು, ಅದಾದ್ಮೇಲೆ ಜಾಮೀನು ರದ್ದಾಗಿ ಮತ್ತೆ ಅವರು ಜೈಲು ಪಾಲಾದ್ರು. ಅದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಯ್ತು. ಯಾಕೆ ದರ್ಶನ್ ಕೇಸನ್ನೇ ಮೇಜರ್ ಆಗಿ ತಗೋತಾ ಇದ್ದಾರೆ ಅನ್ನುವಂಥದ್ದು ಏನ್ ಹೇಳ್ತೀರಿ? ಮೇಡಮ್, ನಾನು ಫಸ್ಟ್ನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜನಗಳು ಕೆಟ್ಟ ಕಣ್ಣು ಅಂತ ಹೇಳ್ತಾರೆ ಗೊತ್ತಾ, ಆ ಕೆಟ್ಟ ಕಣ್ಣು ಅವ್ರ ಮೇಲೆ ಬಿದ್ದ್ಬಿಟ್ಟಿದೆ. ಯಾಕೆಂದ್ರೆ 100 ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇದು ತಪ್ಪೋ ಸರ್ನ ಇನ್ನೂ ಗೊತ್ತಿಲ್ಲ, ನಿರ್ಧಾರ ಆಗಿಲ್ಲ. ಆದ್ರೂ ಅವ್ರಿಗೆ ಈ ತರ ಪರೀಕ್ಷೆ ಮೇಲೆ ಪರೀಕ್ಷೆ ಬರ್ತಿದೆ. ನಿಜವಾಗ್ಲೂ ಅದನ್ನ ತುಂಬಾ ಜನ ಬೇಜಾರಾಗಿದೆ. ಯಾಕೆಂದ್ರೆ ಅವ್ರೊಬ್ಬರಿಂದ ಎಷ್ಟೋ ಜನಗಳು ಸಹಾಯ ಮಾಡ್ತಿದ್ರು, ಅವರೆಲ್ಲ ಇವತ್ತು ಕಂಗಾಲಾಗಿದ್ದಾರೆ. ಮತ್ತೆ ಎಷ್ಟೋ ಸಿನಿಮಾಗಳು ಆಚೆ ಬರ್ತಿದ್ವು. ಕನ್ನಡ ಸಿನಿಮಾಗಳಂದ್ರೆ ನೀವೇ ನೋಡ್ತಾ ಇದ್ದೀರಾ, ಟಾಪ್ ಸ್ಟಾರ್ ಆಗಿರುವಂತಹ ಅವರು ಸಿನಿಮಾ ಮಾಡಿದ್ರೆ 100 ಜನ ಕೆಲಸ ಮಾಡ್ತಿದ್ರು. ಅದು ತುಂಬಾ ಮೈನಸ್ ಆಗಿದೆ ಮೇಡಮ್. ಅವ್ರ ಒಳಗಡೆ ಇರೋದ್ರಿಂದ ಆಚೆ ಇದ್ದಿದ್ರೆ ಎಷ್ಟೋ ಜನ ಬಡವರು ಮತ್ತೆ ದಲಿತರು ಅವ್ರಿಗೆಲ್ಲ ತುಂಬಾ ಸಹಾಯ ಆಯ್ತಿತ್ತು. ಮತ್ತೆ ಅಭಿಮಾನಿಗಳು ತುಂಬಾನೇ ಬೇಜಾರಾಗಿದ್ದಾರೆ ಮೇಡಮ್. ಇದೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಕೂಲಂಕುಷವಾಗಿ ನೋಡೋದಾದ್ರೆ ರಾಜಕೀಯ ಕಡೆ ತಿರುಗ್ತಾ ಇದೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ನೀವೇನ್ ಹೇಳ್ತಿರೋದಕ್ಕೆ? ರಾಜಕೀಯವಾಗಿ ತಿರುಗಿದೆಯಾ ದರ್ಶನ್ ಅವರ ಕೇಸ್? ಮೇಡಮ್, ಖಂಡಿತ ಒಬ್ಬ ಎಜುಕೇಟೆಡ್ ಆಗಿ ನಾರ್ಮಲ್ ಆಗಿ ಥಿಂಕ್ ಮಾಡಿದ್ರು ಅದು ಅನ್ಸುತ್ತೆ ಮೇಡಮ್. ಯಾಕೆ ಅಂತ ಅಂದ್ರೆ ಎಷ್ಟೋ ಜನ 3-4 ಕೊಲೆಗಳು ಮಾಡಿದ್ದಾರೆ, ಅತ್ಯಾಚಾರಗಳು, ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿದೆ, ಮತ್ತೆ ಕಿಡ್ನಾಪ್ ಕೇಸ್ಗಳಿದೆ. ಅದನ್ನೆಲ್ಲ ಬಿಟ್ಟು ದರ್ಶನ್ ಸರ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಅದು ಬೇಜಾರಾಗುತ್ತೆ. ಯಾರೋ ಮೇಲಿನ ಅಧಿಕಾರಿಗಳು ಕೆಲವರೊಬ್ರು ಕೂತ್ಕೊಂಡು ಏನಾದ್ರು ಸಂಚು ಮಾಡ್ತಿದಾರ ಅಂತಾನು ಬರುತ್ತೆ ಮೇಡಮ್ ತಲೆಗೆ. ಯಾಕೆಂದ್ರೆ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು ಖಂಡಿತ ಖುಷಿ ಇದೆ. ಯಾಕೆಂದ್ರೆ ಹಣ ಬಲ ಇರ್ಬೋದು, ಜನ ಬಲ ಇರ್ಬೋದು, ಏನೇ ಇದ್ರು ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಿಸ್ಬೇಕು ಅನ್ನೋದು ಅದನ್ನ ರೆಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ಇದಕ್ಕಿಂತ ಮುಂಚೆ ಯಾರು ಕೊಲೆಗಳನ್ನೇ ಮಾಡಿಲ್ವಾ, ಅತ್ಯಾಚಾರಗಳು ಮಾಡಿಲ್ವಾ, ಕಿಡ್ನಾಪ್ಗಳು ಮಾಡಿಲ್ವಾ, ಎಷ್ಟೋ ಕೇಸ್ಗಳಿದೆ. ಅದನ್ನ ಬಿಟ್ಟು ಬರೀ ದರ್ಶನ್ ಅಂತ ಅಂದ್ರೆ ನಿಜವಾಗ್ಲೂ ಅದು ಬೇಸರ ತರುವಂತಹ ವಿಷಯ. ಯಾಕೆಂದ್ರೆ ಕರ್ನಾಟಕಕ್ಕೆ ಅವರೊಬ್ರು ಕಿರೀಟ ಇದ್ದಂಗಿದ್ರು. ಅವ್ರನ್ನ ತಗೊಂಡೋಗಿ ದಿನನಿತ್ಯ ಪ್ರತಿದಿನ ಅವ್ರನ್ನ ತೋರಿಸೋದು, ಮತ್ತೆ ಅವ್ರ ಬಗ್ಗೆ ಕೇಸ್ನ ಮುಂದಕ್ಕೆ ಹಾಕೋದು, ಮತ್ತೆ ಜಾಮೀನ್ ಕೊಡದೆ ಇರೋದು, ಅದು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಟಾರ್ಗೆಟ್ ಮಾಡ್ತಿದಾರ ಅಂತ ಅನ್ಸುತ್ತೆ ಮೇಡಮ್. ಇದಾದ ನಂತರ ಒಂದಷ್ಟು ಹೇಳಿಕೆಗಳು ಬರ್ತಾ ಇದಾವೆ. ಈಗ ಪವಿತ್ರ ಗೌಡ ಅವರು ಒಂದ್ ವೇಳೆ ತಮ್ಮ ತಪ್ಪನ್ನ ಒಪ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ನಿರ್ದೋಷಿ ಆಗ್ತಾರಂತೆ, ಹೌದಾ ಮೇಡಮ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆತರ ಆದ್ರೆ ನಿಜವಾಗ್ಲೂ ಒಳ್ಳೇದು ಮೇಡಮ್. ಅವ್ರು ಮಾಡಿರೋ ತಪ್ಪು ಅವ್ರ ಒಪ್ಕೊಂಡ್ರೆ ದರ್ಶನ್ ಸರ್ ಆಚೆ ಬರೋದು ನಿಜವಾಗ್ಲೂ ಎಲ್ರಿಗೂ ಖುಷಿ, ನಮಗೂ ಖುಷಿ ಮೇಡಮ್. ಅದು ಒಪ್ಕೊಂಡ್ರೆ ಖಂಡಿತ ಮೇಡಮ್ ಅನ್ಸುತ್ತೆ ಮೇಡಮ್. ತಪ್ಪು ಮಾಡಿರೋದ್ರಿಂದಾನೇ ಅಲ್ವಾ ಎಲ್ಲ ಒಳಗಡೆ ಇರೋದು. ಸೊ ತಪ್ಪು ಮಾಡಿಲ್ಲ ಮೇಡಮ್, ಅದೇ ಮೇಡಮ್, ಅದಿನ್ನೂ ಆಚೆ ಬಂದಿಲ್ವಲ್ಲ. ಪವಿತ್ರ ಗೌಡವ್ರದ್ದು ಒಂದು ತಪ್ಪಿದೆ ಅಂತ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪರಿಗಣಿಸಿದ್ದಾರೆ. ಇವಾಗ ದರ್ಶನ್ ಸರ್ದು 50-50 ಕೊಡ್ತಿದ್ದಾರೆ. ಯಾಕೆಂದ್ರೆ ತಪ್ಪು ಮಾಡಿದಾರೆ ಅನ್ನೋದಾದ್ರೆ ಒಂದು ಶಿಕ್ಷೆ ಕೊಟ್ಬಿಡ್ತಾರೆ ಮೇಡಮ್. ಇಷ್ಟು ವರ್ಷ ಜೈಲು, ಇಷ್ಟು ವರ್ಷ ಹಿಂಗೆ ಆತರ ಹೇಳ್ತಾರೆ. ಇಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಆಚೆ ಕಳ್ಸೋದು, ಏನು ನಡೀತಿದೆ ಇದು ನಮ್ಗೆ ಕ್ಲಾರಿಟಿನೇ ಗೊತ್ತಾಗ್ತಿಲ್ಲ. ಸೊ ನಿನ್ನೆ ಬೇರೆ ಅದು ಹೇಳಿದಾರಲ್ಲ ಮೇಡಮ್, ಅವ್ರಿಗೆ ಇನ್ನೂ 1 ವರ್ಷ ಜಾಮೀನ್ ಇದು ಬೇಲ್ ಸಿಗಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಬೇಜಾರಾಗಿದೆ ಎಲ್ರಿಗೂ. ಇದಾದ ನಂತರ ದರ್ಶನ್ ಅವರಿಗೆ 1 ವರ್ಷದ ಕಾಲ ಜಾಮೀನು ಸಿಗಲ್ಲ ಅಂದಾಗ ಒಂದಷ್ಟು ಜನ ಈ ಹಿಂದೆಯಿಂದನೂ ಅಷ್ಟೇ ಸ್ಟಾರ್ ವಾರ್ಗಳು ನಡೀತಾ ಇತ್ತು. ಇನ್ನು ದರ್ಶನ್ ಫ್ಯಾನ್ಸ್ 1 ವರ್ಷದ ತನಕ ಬಾಯಿ ಮುಚ್ಕೊಂಡಿರ್ತಾರೆ, ಇನ್ನು ತುಟುಕ್ ಪಿಟಕ್ ಅನ್ನಲ್ಲ ಅನ್ನುವಂಥದ್ದು. ಕೆಲವೊಬ್ರು ಅಭಿಮಾನಿಗಳು, ಅದು ಅಭಿಮಾನಿ ಪೇಜ್ಗಳು ನೋಡಿದೀನಿ ಮೇಡಮ್. ಆ ಪೇಜ್ ಅಲ್ಲಿ ಎಲ್ಲ ಫೇಕ್ ಫಾಲೋವರ್ಸ್ ಇರ್ತಾರೆ. ನಿಜವಾಗ್ಲೂ ಹೇಳ್ತಾ ಇದೀನಿ, ಒಬ್ಬ ಜಿನಿಯನ್ ಅಭಿಮಾನಿಗಳು ಯಾರು ಈ ತರ ಟ್ರೋಲ್ ಮಾಡಲ್ಲ. ಯಾರೋ ಒಬ್ರು ಈಗ ನಮ್ಮ ರಾಜ್ಯದಲ್ಲೇ ಇದ್ಕೊಂಡು ಬೇರೆ ಭಾಷೆಗಳು ಅವ್ರು ಟ್ರೋಲ್ ಮಾಡ್ತಾರೆ. ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿದೀನಿ. ಸೊ ಹಂಗಾಗಿ ಪಕ್ಕ ಅಭಿಮಾನಿಗಳು ಮತ್ತೆ ಕನ್ನಡನ ಪ್ರೀತಿಸೋರು ಯಾರು ಆತರ ಟ್ರೋಲ್ ಮಾಡಿರೋಕೆ ಸಾಧ್ಯನೇ ಇಲ್ಲ ಮೇಡಮ್. ಅದು ನಾನು ಹೇಳ್ತೀನಿ. ಕೆಲವ್ರು ಮಾಡಿರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ಅವ್ರ ಮೇಲಿರೋ ಅಭಿಮಾನ ಕಮ್ಮಿ ಆಗಿಲ್ಲ. ನೀವೇ ನೋಡಿರ್ತೀರಾ, ಎಲ್ಲೇ ಹೋದ್ರು ಅವ್ರ ಸೌಂಡು ಅವ್ರ ಒಳಗಡೆ ಇರ್ಬೋದು. ಆದ್ರೂ ಯಾವುದೇ ಫಂಕ್ಷನ್ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲೋ ಒಂದ್ ಕಡೆಯಿಂದ ಅವ್ರ ಹೆಸರು ಬಂದೇ ಬರುತ್ತೆ. ಅಷ್ಟ್ ಸಾಕಲ್ವಾ ಮೇಡಮ್ ಅವ್ರು ಇನ್ನೂ ಪ್ರೀತಿಸ್ತಾವ್ರೆ ಅಂತ ಹೇಳಕ್ಕೆ? ದರ್ಶನ್ ಅವರ ಕಂಡ್ರೆ ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಯಾರಿಗೂ ಆಗಲ್ಲ. ಯಾಕಿರ್ಬೋದು? ಅವರ ಒಂದು ದುರಂಕಾರ, ದೌಲತ್ಗಿರಿ ಅವರಿಗೆಲ್ಲ ಮುಳ್ಳಾಗಿದೆಯಾ ಮೇಡಮ್? ಯಾರು ಆತರ ಹೇಳಿದ್ದಾರೆ ಮೇಡಮ್? ನಾನಂತೂ ನೋಡಿಲ್ಲ ಅದನ್ನ. ಯಾರಾದ್ರೂ ಹೇಳಿದ್ರೆ ನನಗೊಂದು ವಿಡಿಯೋ ತೋರಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನನ್ಗೆ ಯಾರು ಸೆಲೆಬ್ರಿಟೀಸ್ ನಾವೆಲ್ಲರ ಜೊತೆ ಚೆನ್ನಾಗಿದ್ದೀವಿ. ದರ್ಶನ್ ಸರ್ಗೆ ಈ ತರ ಆಟಿಟ್ಯೂಡ್ ಇದೆ, ದುರಂಕಾರ ಇದೆ ಅಂತ ನಾನು ಎಲ್ಲೂ ಕೇಳೂ ಇಲ್ಲ, ನಾನು ನೋಡಿಲ್ಲ. ಎಲ್ಲಾ ಮೀಡಿಯಾದಲ್ಲೂ ದರ್ಶನ್ ಸರ್ ಬಗ್ಗೆ ಹೊಗಳಿರೋದೇನೆ ಸೆಲೆಬ್ರಿಟೀಸ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೊಗಳಿದ್ದಾರೆ, ಯಾರು ಡೈರೆಕ್ಟ್ ಆಗಿ ಹೇಳಿಲ್ಲ ಮೇಡಮ್. ಆತರ ಹೇಳಿದ್ರೆ ಖಂಡಿತ ತೋರಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ಕಾರಣಕ್ಕೆ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡಿದರೆ, ಜೈಲ್ ಪಾಲ್ ಸೇರಿಸಲಾಗಿದೆ ಅನ್ನುವಂಥದ್ದು.
ಎಲ್ಲೋ ಒಂದ್ ಕಡೆ ರಾಜಕೀಯ ಪರವಾಗಿ ಅವ್ರ ಏನಾದ್ರು ಹೋಗಿದ್ರೆ ಅವ್ರು ಇವಾಗ ಆಚೆ ಬರ್ಬೋದಿತ್ತು ಅನ್ನುವಂತ ನಿರೀಕ್ಷೆಗಳು ಕೂಡ ಇವಾಗ ಆಲ್ಮೋಸ್ಟ್ ಬರ್ತಾ ಇದೆ. ಏನ್ ಹೇಳ್ತೀರಾ? ಮೇಡಮ್ ಅಂದ್ರೆ ಗೊತ್ತಿಲ್ಲದೆ ಏನು ಮಾತಾಡಕ್ಕಾಗಲ್ಲ. ಅವ್ರು ಇನ್ನೂ 5 ವರ್ಷ ಬಿಟ್ಕೊಂಡು ಆಚೆ ಬಂದ್ರು ರಾಜಕೀಯವಾಗಿ ನಿಂತ್ಕೊಂಡ್ರೆ ಜನಗಳು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಮೇಡಮ್. ಯಾಕೆಂದ್ರೆ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಯಾಕೆಂದ್ರೆ ಈಗಲೇ ರಾಜಕೀಯ ವ್ಯಕ್ತಿಗಳಲ್ಲಿ ಎಲ್ರೂ ಒಳ್ಳೆ ಕೆಲಸ ಮಾಡೋರು ಯಾರು ಇಲ್ಲ. ಆಲ್ಮೋಸ್ಟ್ ಅಲ್ಲಿ ತಪ್ಪು ಮಾಡೋ ರಾಜಕಾರಣಿಗಳು ಇವತ್ತು ರಾಜ್ಯಗಳು ಆಳ್ತಿದ್ದಾರೆ. ಸೊ ಹಂಗಾಗಿ ಅವರು ಆಚೆ ಬಂದಾದ್ಮೇಲೆ ಖಂಡಿತವಾಗ್ಲೂ ಒಂದು ಪೊಲಿಟಿಷಿಯನ್ ಆಗಿ ನಿಂತ್ಕೊಂಡ್ರೆ ಅವ್ರು ಮಾಡಿರೋ ತಪ್ಪನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದು ಜನಗಳನ್ನ ಸಹಾಯ ಮಾಡ್ತೀನಿ ಅನ್ನೋದು ಬಂದ್ರೆ ಖಂಡಿತವಾಗ್ಲೂ ಜನಗಳು ಅವ್ರ ಪರ ನಿಲ್ತಾರೆ ಮೇಡಮ್. ದರ್ಶನ್ ಅವರು ಜೈಲ್ ಪಾಲ್ ಆದ ನಂತರ ಆಚೆ ಇರುವಂತಹ ಒಂದಷ್ಟು ಸ್ಟಾರ್ಗಳ ಅಭಿಮಾನಿಗಳಾಗಿರ್ಬೋದು, ಒಂದಷ್ಟು ಜನ ನಾಲಿಗೆ ಹರಿಬಿಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಬಗ್ಗೆ ಅಪಪ್ರಚಾರ ಆಗಿರ್ಬೋದು, ನೆಗೆಟಿವ್ ಟಾಕ್ಸ್ ಗಳನ್ನ ಮಾಡುವಂತಹ ಕೆಲಸ ಮಾಡ್ತಾರೆ. ಏನ್ ಹೇಳ್ತೀರಾ ಅದಕ್ಕೆ? ಮೇಡಮ್ ಅದೇ ಹೇಳಲ್ಲ ಮೇಡಮ್, ಸಿಂಹ ಬೋನಲ್ಲಿದೆ ಅಂತ ಅಂದ್ಬಿಟ್ಟು ಸಾಕಷ್ಟು ನಾಯಿ ನರಿ ಕ್ರಿಮಿ ಕೀಟಗಳಲ್ಲಿ ತುಂಬಾ ಮಾತಾಡ್ತಿದ್ದಾರೆ. ಆದ್ರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಫ್ಯಾನ್ಸ್ ಯಾರೇ ಆಗಿರ್ಬೋದು, ನಾನೊಬ್ಬ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ತಿಲ್ಲ, ಕನ್ನಡ ಅಭಿಮಾನಿ, ನಾನು ಕನ್ನಡ ಸಿನಿಮಾಗಳಿಗೆ ಅಭಿಮಾನಿ, ಅವರ ವ್ಯಕ್ತಿತ್ವಕ್ಕೆ ಮತ್ತೆ ಅವ್ರ ನಟನೆಗೆ ಅಭಿಮಾನಿಗಳು ನಾವೆಲ್ಲ. ಸೊ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಿಗೆ ಅಭಿಮಾನಿ. ಅದನ್ನೆಲ್ಲ ನೋಡ್ಕೊಳ್ಳೋದಾದ್ರೆ ಅವ್ರು ಮಾಡಿರೋ ಇದೊಂದು ಏನ್ ತಪ್ಪು ಅಂತ ಅನ್ಸಲ್ಲ ಮೇಡಮ್. ಅವ್ರೇನು ಕೊಲೆ ಮಾಡಿದ್ದಾರೆ ಅಂತ ಏನು ಇನ್ನೂ ತೀರ್ಪು ಬಂದಿಲ್ಲ. ಮತ್ತೆ ಅವ್ರು ಮಾಡಿದ್ರು ಏನು ಒಬ್ಬ ಸ್ವತಂತ್ರ ಹೋರಾಟಗಾರನೋ ಅಥವಾ ಜನಗಳಿಗೆ ಹೆಲ್ಪ್ ಮಾಡ್ತಿರೋ ಅಂತವ್ರು ಮಾಡ್ತಿಲ್ಲ. ಅವನು ಒಬ್ಬ ಕೆಟ್ಟ ವ್ಯಕ್ತಿ. ಅಂತವ್ರನ್ನ ಮಾಡಿರೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಮೇಡಮ್ ಅದೇ ನೋಡ್ಬೇಕು ಮೇಡಮ್, 1 ವರ್ಷ ಆಚೆ ಬರಲ್ಲ. ಅಭಿಮಾನಿಗಳು ಸುಮ್ಮನೆ ಇರಬೇಕು. ಎಲ್ರಿಗೂ ಅದು ಇದು ಅಂತ ಕಾಂಟ್ರವರ್ಸಿ ಮಾಡೋದನ್ನ ಬಿಟ್ಟು ಮುಂದಿನ ವರ್ಷಕ್ಕೆ 1 ವರ್ಷದ ಗಂಟ ನಾವೇನು ಮಾಡೋಕ್ಕಾಗಲ್ಲ. ಏನೇ ತಿಪ್ಪುರ್ಲಾಗ ಹಾಕಿದ್ರು ಆಚೆ ಅಂತೂ ತರಕ್ಕಾಗಲ್ಲ. ಸೊ ಮುಂದೆ 1 ವರ್ಷ ಆದ್ಮೇಲೆ ಏನ್ ಹೇಳ್ತಾರೆ ಕೋರ್ಟ್ ಅದನ್ನ ಡಿಸೈಡ್ ತಗೊಂಡ್ಬೇಕು. ಇದು ಕೊನೆಯದಾಗಿ ಪ್ರಶ್ನೆ. ನಿನ್ನೆ ದಿನ ಈ ಹೇಳಿಕೆ ಬಂದಾದ್ಮೇಲೆ ದರ್ಶನ್ ಅವರಿಗೆ 1 ವರ್ಷದ ಕಾಲ ಜಾಮೀನು ಆಗಲ್ಲ ಅಂದಾಗ ಪವಿತ್ರ ಗೌಡ ಅವರ ಲಾಯರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಒಂದಷ್ಟು ಹೇಳಿಕೆ, ದರ್ಶನ್ ಅವರು ಜಾಮೀನ್ ಬೇಕು ಅಂತ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ನನಗೆ ಫೆಸಿಲಿಟಿಗಳು ಚೆನ್ನಾಗಿಲ್ಲ ಅಂತ ಹೇಳಿ. ಅದಕ್ಕೆ ಬಾಲನ್ ಅವ್ರು ಹೇಳಿದ್ದಾರೆ, ಅದು ಮೌರ್ಯ ಹೋಟೆಲ್ ಅಲ್ಲ, ಹೋಟೆಲ್ಗಳಲ್ಲ, ಅದು ಜೈಲಲ್ಲಿ ಜೈಲ್ ರೀತಿಯಾಗಿ ಇರುತ್ತೆ ಅನ್ನುವಂತ ಹೇಳಿಕೆಗಳು ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ? ಮೇಡಮ್ ಹೌದು, ಜೈಲ್ ರೀತಿಯಾಗಿರುತ್ತೆ. ಆದ್ರೆ ಅಲ್ಲಿ ಒಳಗಡೆ ಯಾವ ರೀತಿ ನಡೆಯುತ್ತೆ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಸೊ ಅಲ್ಲಿಂದ VVIPಗಳು ಇದ್ದಾರೆ, ಅವ್ರಿಗೆ ಯಾವ ರೀತಿ ಫೆಸಿಲಿಟಿ ನಡೀತಿದೆ, ಮತ್ತೆ ದರ್ಶನ್ ಸರ್ಗೆ ಯಾವ ರೀತಿ ಫೆಸಿಲಿಟಿ ನಡೀತಿದೆ. ಇಲ್ಲಾಂದ್ರೆ ದರ್ಶನ್ ಸರ್ನ ಮಾತ್ರ ಟಾರ್ಗೆಟ್ ಮಾಡಿ ಇವ್ರ ಫೆಸಿಲಿಟಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅನ್ಸ್ತಿದೆ ಮೇಡಮ್ ಎಲ್ರಿಗೂ. ಎಸ್, ಅವ್ರು ಹೇಳ್ತಾ ಇರುವಂತದ್ದು ಒಂದೇ ಮಾತು, ದರ್ಶನ್ ಸರ್ನವರ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಿದರೆ ಅನ್ನಿಸ್ತಾ ಇದೆ. ಆದ್ರೂ ಕೂಡ ಅಷ್ಟೇ 1 ವರ್ಷದ ಕಾಲ ನಾವು ವೇಟ್ ಮಾಡೇ ಮಾಡ್ತೀವಿ, ಬಂದೇ ಬರ್ತಾರೆ ಆಚೆ ಅನ್ನುವಂತಹ ಮಾತು ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.